ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ರಿಕ್ವೆಸ್ಟೆಡ್ ಡಿಸೈನನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಪರ್ಟಿಕ್ಯುಲರ್ ಡಿಸೈನ್ ಯಾವ ರೀತಿ ಹಾಕೋದು ನಮಗೆ ವಿಡಿಯೋ ಮಾಡಿ ಹಾಕಿ ಅಂತೇಳಿ ಕಮೆಂಟ್ ಬಂದಿತ್ತು. ಸೊ ಹಾಗಾಗಿ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಮೊದಲಿಗೆ ಆ್ಯಸ್ ಯೂಶುವಲ್ ಸ್ಯಾರಿ ಕಲರ್ ಏನಿದೆ ಅದನ್ನು 6 ಎಳೆ ದಾರ ಮಾಡಿಕೊಂಡು ನಾನು ಸ್ಯಾರಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಸ್ಟಾರ್ಟಿಂಗ್ 2 ಟೈಮ್ಸ್ ಲಾಕ್ ಮಾಡ್ಕೊಳ್ತೀನಿ ಸೀರೆನ ಸೀದಾ ಸೈಡ್ಗೆ, ಮತ್ತು 11 ನಂಬರ್ ಕ್ರೋಶಾ ನೀಡನ್ನು ನಾನು ಯೂಸ್ ಮಾಡೋವಂಥದ್ದು. ಸೊ ಪಲ್ಲು ಬಂದುಬಿಟ್ಟು ಮೆರೂನ್ ಕಲರ್ ಇದೆ, ಬಟ್ ನಾನು ಸ್ಯಾರಿ ಬಾಡಿ ಕಲರ್ ನಾನು ತೊಗೊಂಡಿದ್ದೀನಿ ಗ್ರೀನ್ ಕಲರ್. ಸ್ಟಾರ್ಟಿಂಗ್ 2 ಟೈಮ್ಸ್ ನಾನು ಸ್ಯಾರಿಗೆ ಲಾಕ್ ಮಾಡ್ಕೊಂಡ್ಮೇಲೆ ಅಲ್ಲಿಂದ 5 ಚೈನನ್ನು ಹಾಕಿ ಸ್ಯಾರಿಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲಾಕ್ ಮಾಡ್ಕೊಂಡು ಆದಮೇಲೂ ಕೂಡ ಮತ್ತೆ 5 ಚೈನನ್ನು ಹಾಕ್ಕೊಂಡು ಅದು ಕೂಡ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ 2 ಟೈಮ್ಸ್ 5 ಚೈನ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿ ಒಂದು ಕ್ರಿಸ್ಟಲ್ ಬೀಡನ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀರೋವಂಥದ್ದು. ಸೊ ಸ್ಯಾರಿ ಬಾರ್ಡರ್ ಬಂದು ಗೋಲ್ಡನ್ ಕಲರ್ ಇರೋದ್ರಿಂದ ನಾನು ಕ್ರಿಸ್ಟಲ್ ಬೀಡನ್ನು ಯೂಸ್ ಮಾಡ್ತಾಯಿದ್ದೀನಿ. ಬೀಡ್ಸ್ ಬಂದು ಇಲ್ಲಿ ಆಪ್ಷನಲ್, ನಿಮಗೆ ಯಾವ ಬೀಡ್ ಬೇಕು, ಪರ್ಲ್ ಬೇಕಾದರೆ ಪರ್ಲ್ ಅಥವಾ ಬೇರೆ ಬೀಡ್ ಯಾವ್ದಾದ್ರು ಇದ್ದರೆ ಅದನ್ನು ಕೂಡ ನೀವು ಹಾಕ್ಕೊಳ್ಬೋದು. ಬಟ್ ನಾನಿಲ್ಲಿ ಕ್ರಿಸ್ಟಲ್ ಬೀಡನ್ನ ಪ್ರಿಫರ್ ಮಾಡಿದ್ದೀನಿ. ಸೊ ಬೀಡನ್ನ ಹಾಕಿ ಬೀಡನ್ನ 1 ಟೈಮ್ ಲಾಕ್ ಮಾಡಿಕೊಂಡು ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸೀರೆಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಲಾಕ್ ಮಾಡ್ಕೊಳ್ಳುವಾಗ ಟೈಟಾಗಿ ಲಾಕ್ ಮಾಡಬೇಡಿ. ಬೇಸ್ ಲೈನ್ ಯಾವತ್ತಿದ್ರೂ ಸ್ವಲ್ಪ ಲೂಸಾಗೆ ಲಾಕ್ ಮಾಡಬೇಕು. ಏಕೆಂದರೆ ಬೇಸ್ ಲೈನ್ ನಾವು ಟೈಟಾಗಿ ಲಾಕ್ ಮಾಡಿಬಿಟ್ವಿ ಅಂತಂದರೆ ನೆಕ್ಸ್ಟು ಏನಿದೆ ಅದು ನೆಕ್ಸ್ಟು ಡಿಸೈನ್ ಏನಿದೆ ಅದು ಸ್ವಲ್ಪ ಎಳ್ಕೊಂಡಂಗೆ ಬರುತ್ತೆ, ಟೈಟ್ ಆಗಿಬಿಡುತ್ತೆ. ಹಾಗಾಗಿ ಬೇಸ್ ಲೈನ್ನ ಆದಷ್ಟು ಲೂಸಾಗಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಕ್ರಿಸ್ಟಲ್ ಬೀಡನ್ನ ಲಾಕ್ ಮಾಡ್ಕೊಂಡು ಆದಮೇಲೆ ಅಲ್ಲಿಂದ ನಾನು ಮತ್ತೆ 5 ಚೈನನ್ನು ಹಾಕ್ಕೊಂಡು ಅದನ್ನು ಕೂಡ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೇಸ್ ಲೈನ್ ಬಂದುಬಿಟ್ಟು ಸೇಮ್ ಇದೇ ಥರನೇ ಇರುತ್ತೆ ಆಲ್ಮೋಸ್ಟ್. ಸ್ಟಾರ್ಟಿಂಗ್ ಮಾತ್ರ 2 ಸಲ 5 ಚೈನನ್ನು ಹಾಕ್ಕೊಳ್ತೀವಿ. ಅದಾದಮೇಲೆ ಸ್ಯಾರಿ ಫುಲ್ ಬೀಡ್ ಹಾಕಿದ್ಮೇಲೆ 3 ಟೈಮ್ 5 ಚೈನನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ 2 ಟೈಮ್ಸ್ ಆಗಿದೆ. ಮತ್ತು ಅಲ್ಲಿಂದ 5 ಚೈನ್ ಹಾಕಿ ಅದನ್ನು ಕೂಡ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಚೈನ್ ಹಾಕ್ಕೊಳ್ಳುವಾಗಲೂ ಅಷ್ಟೇ ಕರೆಕ್ಟಾಗಿ ಹಾಕ್ಕೊಳ್ಬೇಕು. ಅದು ಕೂಡ ಸ್ವಲ್ಪ ಲೂಸ್ ಆಯಿತು ಅಥವಾ ಗ್ಯಾಪ್ ಜಾಸ್ತಿ ಆಯಿತು, ಕಮ್ಮಿ ಆಯಿತು ಅಂತಂದರೆ ಡಿಸೈನ್ ಅಷ್ಟು ನೀಟಾಗಿ ಬರೋದಿಲ್ಲ. ಸೊ ಹಾಗಾಗಿ ನೋಡಿಕೊಂಡು ನೀಟಾಗಿ ನಾವು ಚೈನ್ ಸಹ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈಗ ಬೀಡ್ ಆದಮೇಲೆ 3 ಟೈಮ್ಸ್ ನಾನು 5 ಚೈನನ್ನು ಹಾಕ್ಕೊಂಡಿದ್ದೀನಿ. 3 ಟೈಮ್ಸ್ 5 ಚೈನ್ ಹಾಕಿದ್ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿ ಇನ್ನೂ ಒಂದು ಕ್ರಿಸ್ಟಲ್ ಬೀಡನ್ನ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ನಾನು 2 ಟೈಮ್ಸ್ ಹಾಕಿದ್ದೀನಿ. 5 ಚೈನ್ ಅನ್ನೋದೇನಿದೆ ಅದು 2 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಕ್ರಿಸ್ಟಲ್ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿಕೊಂಡು ಅದು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ಲಾಕ್ ಮಾಡಿ ಬೀಡ್ ಹಾಕಿದ್ಮೇಲೆ ನಾನು 5 ಚೈನ್ 3 ಟೈಮ್ಸ್ನ ಹಾಕ್ಕೊಂಡಿರೋ ಅಂಥದ್ದು. ಸೊ ಅದಾದಮೇಲೆ ಮತ್ತೆ ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಕ್ರಿಸ್ಟಲ್ ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡಿ ಮತ್ತೆ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಬೀಡನ್ನ ಲಾಕ್ ಮಾಡುವಾಗೂ ಅಷ್ಟೇ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೊಳ್ಳಿ, ಯಾಕೆಂದರೆ ನೆಕ್ಸ್ಟ್ ಸ್ಟೆಪ್ ಬಂದಾಗ ಅದು ಆರ್ಚ್ ಏನಿದೆ ಫೋಲ್ಡ್ ಆಗಿಬಿಡುತ್ತೆ. ಸೊ ಹಾಗಾಗಿ ಬೀಡನ್ನ ಕೂಡ ಸ್ವಲ್ಪ ಲೂಸಾಗೇ ಲಾಕ್ ಮಾಡ್ಕೊಳ್ಬೇಕು. ಅಲ್ಲಿಂದ ಮತ್ತೆ 5 ಚೈನ್ ಹಾಕಿ ನಾನು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು 5 ಚೈನ್ ಸೀರೆಗೆ ಎಲ್ಲಿಗೆ ಬರುತ್ತೆ ಲಾಕ್ ಮಾಡಿಕೊಂಡು ಮತ್ತು ಅಲ್ಲಿಂದ 5 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಬೀಡ್ ಆದಮೇಲೆ 3 ಟೈಮ್ಸ್ ನಾನು ಹಾಕ್ಕೊಳ್ಳೋವಂಥದ್ದು. ಸ್ಯಾರಿ ಫುಲ್ಲು ಇದೇ ರೀತಿ ಬರುತ್ತೆ. ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ ಮಾತ್ರ 5 ಚೈನ 2 ಟೈಮ್ಸ್ ಹಾಕ್ಕೊಳ್ಬೇಕಾಗುತ್ತೆ. ಅಥವಾ ಜಾಸ್ತಿ 3 ಟೈಮ್ಸ್ ಆ ಥರ ಬಂತು ಅಂತ ಅಂದರೂ ಪರವಾಗಿಲ್ಲ. ಎಂಡ್ ಆಗುವಾಗ 3 ಟೈಮ್ಸ್ 5 ಚೈನ್ ಬಂದರೂ ಓಕೆ. ಬಟ್ ಸ್ಯಾರಿ ಉದ್ದ ಕಮ್ಮಿ ನೋಡಿಕೊಂಡು ಅದು ಇದಾಗುತ್ತೆ, ಅಥವಾ ಡಿಸೈನ್ ನಾವು ಹಾಕೋದ್ರ ಮೇಲೆ ಹೋಗುತ್ತೆ ಎಂಡಿಂಗ್ ಯಾವ ಥರ ಬರುತ್ತೆ ಅಂತ. ಸಮ್ಟೈಮ್ಸ್ ಕರೆಕ್ಟಾಗಿ ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ 2 ಟೈಮ್ಸ್ ಬರುತ್ತೆ, ಅಥವಾ ಸ್ಯಾರಿ ನಾವು ಹಾಕೋ ಡಿಸೈನಿಂದ ಸಮ್ಟೈಮ್ಸ್ 3 ಟೈಮ್ಸ್ ಕೂಡ ಬರ್ಬೋದು. ಸೊ ನೋಡಿಕೊಂಡು ನೀವು ಡಿಸೈನನ್ನು ಎಂಡ್ ಮಾಡ್ಕೊಳ್ಬೇಕಾಗುತ್ತೆ. ಇದೇ ರೀತಿ ಸ್ಯಾರಿ ಫುಲ್ಲು ನಾನು ಹಾಕಿ ತೋರಿಸ್ತೀನಿ ನಿಮಗೆ. ಸೊ ನೋಡ್ಬೋದು ಫಸ್ಟ್ ಸ್ಟೆಪ್ ಈಗ ಎಂಡ್ ಆಗಿದೆ. ನನಗೆ ಎಂಡಿಂಗಲ್ಲೂ ಕೂಡ 2 ಟೈಮ್ಸೇ 5 ಚೈನ್ ಬಂದಿರೋ ಅಂಥದ್ದು. ಸಮ್ಟೈಮ್ಸ್ ನನಗೂ ಕೂಡ 3 ಟೈಮ್ಸ್ ಬರುತ್ತೆ, ಬಟ್ 3 ಟೈಮ್ಸ್ ಬಂದರೂ ಓಕೆ. ನನಗಿಲ್ಲಿ ಸ್ಯಾರಿ ಎಂಡ್ ಆಗಿರೋದು ಬಂದು 5 ಚೈನ್ 2 ಟೈಮ್ಸ್. ನಾನು ಹೇಗೆ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಅದೇ ರೀತಿ ಎಂಡ್ ಆಗಿದೆ. ಅಲ್ಲಿಂದ ನಾನು ದಾರನ ಲಾಕ್ ಮಾಡಿ ಕಟ್ ಮಾಡ್ತಾಯಿಲ್ಲ, ಹಾಗೆ ಸ್ವಲ್ಪ ಸೀರೆನ ಉಲ್ಟಾ ಸೈಡಿಗೆ ತಿರುಗಿಸ್ಕೊಂಡು
ಅಲ್ಲಿಂದ ಹಾಗೆ 5 ಚೈನನ್ನು ಹಾಕ್ಕೊಂಡಿದ್ದೀನಿ. ಸೊ 5 ಚೈನ್ನ ಹಾಕಿ ನಾನು ಏನು ಫಸ್ಟು ಸ್ಟೇಜಲ್ಲಿ 5 ಚೈನ್ ಹಾಕಿ ಲಾಕ್ ಮಾಡಿದ್ದೀನಲ್ಲ, ಅದೇ ಲಾಕ್ ಮೇಲೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಸ್ಟಾರ್ಟಿಂಗೇ ಹೇಳಿದ್ದು ಸ್ವಲ್ಪ ಲಾಕ್ ಮಾಡುವಾಗ ಸ್ವಲ್ಪ ಲೂಸಾಗೆ ಮಾಡಿಕೊಂಡ್ರೆ ಸರಿ, ಏಕೆಂದರೆ ನೆಕ್ಸ್ಟ್ ಸ್ಟೆಪ್ಪಿಗೆ ನಮಗೆ ಕಷ್ಟ ಆಗೋದಿಲ್ಲ ಅಂಥೇಳಿ. ಸೊ ಮತ್ತೆ 5 ಚೈನ್ ಹಾಕಿ 5 ಚೈನ್ ಲಾಕ್ ಏನಿದೆಯಲ್ಲ ಅದ್ರ ಮೇಲೆ ಹಾಕ್ತೀನಿ. 5 ಚೈನ್ ಏನಿದೆ ಸೊ ಅದ್ರ ಮೇಲೆ 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋವಂಥದ್ದು. ಇನ್ನು ಬೀಡ್ ಮೇಲೆ ಬಂದಾಗ ನಾವು ಬೀಡ್ ಯಾವ ಸೈಜ್ ಹಾಕಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಚಿಕ್ಕ ಬೀಡ್ ಹಾಕಿದರೆ 4 ಚೈನ್ 3 ಚೈನ್ ಹಾಕ್ಬೋದು, ಅಥವಾ ನಾವು ದೊಡ್ಡ ಬೀಡ್ ಯೂಸ್ ಮಾಡಿದ್ರೆ 6-7 ಚೈನು ಕೂಡ ಹಾಕ್ಬೋದು. ಇಲ್ಲಿ ನಾನು ಹಾಕಿರುವಂಥ ಕ್ರಿಸ್ಟಲ್ ಬೀಡಿಗೆ ನಾನು ಟೋಟಲ್ 6 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಅದು ಕೂಡ ಅಷ್ಟೇ, ತುಂಬ ಟೈಟ್ ಆಯಿತು ಅಂದರೆ ಆರ್ಚ್ ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ನಾನಿಲ್ಲಿ ಬೀಡ್ ಮೇಲೆ 6 ಚೈನನ್ನು ಹಾಕಿ ಸೊ ಬೀಡ್ ಲಾಕ್ ಈ ಕಡೆ ಏನಿರುತ್ತಲ್ಲ ಅದ್ರ ಮೇಲೇ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ ಅಗೇನ್ 5 ಚೈನ್ ಹಾಕ್ಕೊಂಡು 5 ಚೈನ್ ಲಾಕ್ ಏನಿದೆ ಅಲ್ಲ ಸೊ ಅದ್ರ ಮೇಲೆ ಆ ಲಾಕ್ ಮೇಲೇ ನಾನು ಲಾಕ್ ಮಾಡ್ಕೊಳ್ತೀನಿ. ಸೇಮ್ 5 ಚೈನ್ ಏನಿದೆ ಬೇಸ್ ಲೈನಲ್ಲಿ ಅದ್ರ ಮೇಲೆ 5 ಚೈನೇ ಹಾಕಿ ನಾನು ಲಾಕ್ ಮಾಡ್ಕೊಳ್ತೀನಿ. ಸಮ್ಟೈಮ್ಸ್ ಏನು ಗೊತ್ತಾ, ಕೆಲವರು ಲೂಸಾಗಿ ಹಾಕಿರ್ತಾರೆ, ಟೈಟಾಗಿ ಹಾಕಿರ್ತೀರ, ಆವಾಗ ನೆಕ್ಸ್ಟ್ ಸ್ಟೇಜ್ ಮಾಡುವಾಗ 5 ಚೈನ್ಗೆ ಕರೆಕ್ಟಾಗಿ ಆಗೋದಿಲ್ಲ. ಸಮ್ಟೈಮ್ 4 ಚೈನ್ಗೂ ಕೂಡ ಲಾಕ್ ಆಗ್ತಾ ಇರುತ್ತೆ. ಸೊ ನೋಡಿಕೊಂಡು ಉದ್ದ ತುಂಡ ನೋಡಿಕೊಂಡು ನೀವು 5 ಚೈನೇ ಹಾಕೋದಿದ್ರೆ 5 ಚೈನ್, ನಾನಿಲ್ಲಿ 5 ಚೈನನ್ನು ಹಾಕಿ 5 ಚೈನ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲ ಹಾಗಿಲ್ಲ ಅಂತ ಹೇಳಿದ್ರೆ ನೀವು 4 ಚೈನ್ ಕೂಡ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಬೋದು, ಅಥವಾ 6 ಚೈನ್ ಕೂಡ ಹಾಕಿ ಲಾಕ್ ಮಾಡ್ಕೊಳ್ಬೋದು. ಸೊ ನೀವು ಯಾವ ರೀತಿ ಆ ಡಿಸೈನನ್ನು ಮಾಡ್ತೀರಾ, ಅಥವಾ ನೀವು ಕ್ರೋಶ ಆ ಥ್ರೆಡನ್ನು ಯಾವ ರೀತಿ ಮಾಡಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು. ನಾನಿಲ್ಲಿ 5 ಚೈನನ್ನೇ ಹಾಕ್ಕೊಂಡು ಲಾಕ್ ಮೇಲೆ ನಾನು ಲಾಕ್ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ. ಸೊ ಬೀಡ್ ಹತ್ರ ಬಂದಾಗ ಮಾತ್ರ ನಾನಿಲ್ಲಿ 6 ಚೈನನ್ನು ಹಾಕ್ತಾ ಇರೋವಂಥದ್ದು, ಏಕೆಂದರೆ ಸ್ವಲ್ಪ ಗ್ಯಾಪ್ ಇರಲಿ, ಆರ್ಚ್ ಬರುವಾಗ ನೀಟಾಗಿ ಅದು ಆರ್ಚ್ ಥರ ಕಾಣುತ್ತೆ ಅಂದ್ಬಿಟ್ಟು ನಾನು ಬೀಡ್ ಮೇಲೆ 6 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದೇ ರೀತಿ ನಾನು ಸೆಕೆಂಡ್ ಸ್ಟೆಪ್ನ ಪೂರ್ತಿಯಾಗಿ ಸೀರೆ ಫುಲ್ಲು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಸೊ ನೋಡ್ಬೋದು ಸೆಕೆಂಡ್ ಸ್ಟೇಜ್ ಇವಾಗ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಇಲ್ಲೂ ಕೂಡ ನಾನು ದಾರಾನ ಎಂಡ್ ಮಾಡಿ ಕಟ್ ಮಾಡ್ತಾಯಿಲ್ಲ, ಹಾಗೆ ಸೀರೆನ ಸೀದಾ ಸೈಡಿಗೆ ಟರ್ನ್ ಮಾಡಿಕೊಂಡು ಸೇಮ್ ಕಲರಲ್ಲೇ ನಾನು 3ನೇ ಸ್ಟೆಪ್ ಕೂಡ ಹಾಕ್ಕೊಳ್ತಾ ಇರೋವಂಥದ್ದು. ಸೊ ಸ್ಯಾರಿನ ಸೀದಾ ಸೈಡಿಗೆ ಟರ್ನ್ ಮಾಡ್ಕೊಂಡಿದ್ದ ತಕ್ಷಣ ನಾನು ಸ್ಟಾರ್ಟಿಂಗ್ 2 ಲಾಕ್ ಹಾಕ್ಕೊಂಡಿದ್ದೆ. ಸೊ ಅದ್ರ 1 ಲಾಕ್ ಮೇಲೆ ನಾನು ಮತ್ತೆ ಇನ್ನೊಂದು ಸಲ ಲಾಕ್ ಮಾಡಿಕೊಂಡು ಅಲ್ಲಿಂದ ನಾನು 4 ಚೈನನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ 4 ಚೈನ್ನ ಹಾಕ್ಕೊಂಡು ಸ್ಟಾರ್ಟಿಂಗ್ ನಾನು 5 ಚೈನ್ ಏನು ಲಾಕ್ ಮಾಡ್ಕೊಂಡಿದ್ದೀನಲ್ವ ಅದ್ರ ಮೇಲೇ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ಬೇಸ್ ಲೈನ್ ಏನು 5 ಚೈನ್ ಇತ್ತು ಅದಾದಮೇಲೆ ಸೆಕೆಂಡ್ ಸ್ಟೆಪ್ 5 ಚೈನ್ ಏನಿದೆ ಅದೆರಡನ್ನೂ ಸೇರಿಸಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ತಾ ಇರೋವಂಥದ್ದು. ಸಿಂಗಲ್ ಕ್ರೋಶ ಮಾಡಿಕೊಂಡು ಅಲ್ಲಿಂದ ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ಬೀಡ್ ಮೇಲೆ ಏನು ನಾನು 6 ಚೈನನ್ನು ಹಾಕ್ಕೊಂಡಿದ್ದೀನಲ್ವ ಅದರೊಳಗಡೆ ಹೋಗಿ ದಾರ ತೊಗೊಂಡು ಬಂದು ನಾನು ಇಲ್ಲಿ ಒಂದು ತ್ರಿಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಸೊ ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಆವಾಗ ಸೂಜಿ ಮೇಲೆ 4 ದಾರ ಇರುತ್ತೆ. ಸೊ 2 ದಾರಕ್ಕೊಂದು 2 ದಾರಕ್ಕೊಂದು 2 ದಾರಕ್ಕೊಂದು ಈ ಥರ ತ್ರಿಬಲ್ ಕ್ರೋಶನ ಮಾಡ್ಕೊಳ್ಬೋದು. ಸೊ ಡಬಲ್ ಕ್ರೋಶ ಕೂಡ ಮಾಡ್ಕೊಳ್ಬೋದು. ಆರ್ಚ್ ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ತ್ರಿಬಲ್ ಕ್ರೋಶ ಮಾಡ್ಕೊಳ್ಬೋದು, ಅಥವಾ ಆರ್ಚ್ ಸ್ವಲ್ಪ ಚಿಕ್ಕದಾಗಿ ಬೇಕು ಅಂದರೆ ಡಬಲ್ ಕ್ರೋಶ ಕೂಡ ನಾವು ಇಲ್ಲಿ ಮಾಡ್ಕೊಳ್ಬೋದು. ನನಗಿಲ್ಲಿ ಸ್ವಲ್ಪ ಆರ್ಚ್ನ ದೊಡ್ಡದಾಗಿ ನಾನು ಮಾಡ್ಕೊಂಡಿರೋದ್ರಿಂದ ನಾನಿಲ್ಲಿ ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾನು 6 ಚೈನ್ ಗ್ಯಾಪ್ ಏನಿದೆ ಅದ್ರ ಫುಲ್ಲು ನಾನು ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಹೋಗ್ತೀನಿ. ಇಲ್ಲಿ ನಾನು ಟೋಟಲ್ 12 ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಂಡಿರೋ ಅಂಥದ್ದು. ಸೊ ಕೌಂಟ್ ಮಾಡಿ ನಾನು ಈವನ್ ನಂಬರಲ್ಲಿ ನಾನು 12 ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ತ್ರಿಬಲ್ ಕ್ರೋಶ ಮಾಡ್ಕೊಳ್ಳೋವಾಗಲೂ ಅಷ್ಟೇ ಒಂದೇ ಈವನ್ ಆಗಿ ಮಾಡ್ಕೊಳ್ಳಿ, ಉದ್ದ ತುಂಡ ಆ ಥರದ್ದೆಲ್ಲ ಏನು ಮಾಡ್ಕೊಳ್ಬೇಡಿ, ಆವಾಗ ಆರ್ಚ್ ನೀಟಾಗಿ ಫಿನಿಶಿಂಗ್ ಬರೋದಿಲ್ಲ. ಸೊ ಒಂದೇ ಲೆಂತಲ್ಲಿ ತ್ರಿಬಲ್ ಕ್ರೋಶಗಳನ್ನ ನಾನು ಮಾಡಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಒಟ್ಟು ಆ 6 ಚೈನ್ ಗ್ಯಾಪಲ್ಲಿ ನಾನು ಟೋಟಲ್ 12 ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಾದಮೇಲೆ ನಾನು ಆರ್ಚನ್ನು ನೆಕ್ಸ್ಟು 5 ಚೈನ್ ಏನಿದೆ ಅಲ್ವಾ ಬೇಸ್ ಲೈನ್ ಮತ್ತು ಸೆಕೆಂಡ್ ಸ್ಟೆಪ್ ಏನಿದೆ ಆ 5 ಚೈನ್ನ ಮಧ್ಯದಲ್ಲಿ ಹೋಗಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡ್ತಾಯಿಲ್ಲ, 5 ಚೈನ್ ಗ್ಯಾಪಲ್ಲಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ 4 ಚೈನ್ ಹಾಕಿ ನೆಕ್ಸ್ಟು 5 ಚೈನ್ ಏನಿದೆ ಅಲ್ವಾ ಸೊ ಬೇಸ್ ಲೈನ್ ಮತ್ತು ಸೆಕೆಂಡ್ ಸ್ಟೆಪ್ದು ಎರಡೂ ಸೇರಿಸಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸಿಂಗಲ್ ನಾನು ಲಾಕ್ ಮಾಡ್ಕೊಳ್ತಾ ಇಲ್ಲ, ಬೇಸ್ ಲೈನಿಂದ ನಾನು ಟೋಟಲಾಗಿ
4 ಚೈನ್ ಹಾಕಿ ಬೇಸ್ ಲೈನು ಮತ್ತು ಸೆಕೆಂಡ್ ಸ್ಟೆಪ್ ಎರಡಕ್ಕೂ ಸೇರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ ಮತ್ತೆ 4 ಚೈನ್ ಹಾಕಿ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಬೇಸ್ ಲೈನ್ ಮತ್ತು ಸೆಕೆಂಡ್ ಸ್ಟೆಪ್ ಲೈನ್ ಎರಡೂ ಕೂಡ ಸೇರಿಸಿ ನಾನು ಲಾಕ್ ಮಾಡ್ಕೊಳ್ತಾ ಇರೋವಂಥದ್ದು. ಆರ್ಚ್ ಆದಮೇಲೆ ಒಟ್ಟು 2 ಸಲ ನಾನಿಲ್ಲಿ 4 ಚೈನ್ ಹಾಕಿ 5 ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ ಮತ್ತೆ ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟು 6 ಚೈನ್ ಏನಿದೆ ನಾನು ಬೀಡ್ ಮೇಲೆ 6 ಚೈನ್ ಏನೇ ಹಾಕ್ಕೊಂಡಿದ್ದೀನಿ ಅದಕ್ಕೆ ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಹೋಗ್ತೀನಿ. ಸೇಮ್ ಆರ್ಚ್ ಫಸ್ಟ್ ಆರ್ಚ್ ಹೇಗೆ ಮಾಡಿದ್ನೋ ಅದೇ ರೀತಿ ಎರಡನೇ ಆರ್ಚ್ ಕೂಡ ನಾನಿಲ್ಲಿ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಎಲ್ಲ ಆರ್ಚಿಗೂ ಕೂಡ ಕೌಂಟ್ ಮಾಡಿ 12 ತ್ರಿಬಲ್ ಕ್ರೋಶಗಳನ್ನ ನಾನಿಲ್ಲಿ ಹಾಕ್ಕೊಳ್ತಾ ಬರ್ತಾಯಿದ್ದೀನಿ. ಸೊ ಇವಾಗ 12 ತ್ರಿಬಲ್ ಕ್ರೋಶ ಹಾಕಿ ಆರ್ಚ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ನಾನು ಅದನ್ನು ಆರ್ಚ್ನ ಕಂಪ್ಲೀಟ್ ಲಾಕ್ ಮಾಡ್ಕೊಳ್ತೀನಿ. ಸೊ ಅಲ್ಲಿಂದ ಮತ್ತೆ 4 ಚೈನ್ ಹಾಕಿ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಲಾಕ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಯಾವುದೇ ರೀತಿ ನಾನು ಲಾಕ್ ಮೇಲೆ ಲಾಕ್ ಮಾಡ್ತಾ ಇಲ್ಲ, ಗ್ಯಾಪ್ ಒಳಗಡೆ ಹೋಗಿ ನಾನು ಲಾಕ್ ಮಾಡ್ತಾ ಇರೋದು. ಮತ್ತು ಬೇಸ್ ಲೈನ್ ಮತ್ತು ಸೆಕೆಂಡ್ ಲೈನ್ ಏನಿದೆ ಎರಡನ್ನೂ ಸೇರಿಸಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದನ್ನು ನೋಡಿಕೊಂಡು ನೀವು ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಇದೇ ರೀತಿ ಸ್ಯಾರಿ ಫುಲ್ಲು ನಾನು ಡಿಸೈನನ್ನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಸೊ ನೋಡ್ಬೋದು ಇವಾಗ ಸ್ಯಾರಿ ಪೂರ್ತಿ ಕಂಪ್ಲೀಟಾಗಿ ನಾನು ಲಾಕ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ನಾನೆಲ್ಲೂ ಸ್ಟಾರ್ಟಿಂಗ್ ಫಸ್ಟ್ ಸ್ಟೇಜಲ್ಲಿ ಅಥವಾ ಸೆಕೆಂಡ್ ಸ್ಟೇಜಲ್ಲಿ ನಾನು ದಾರಾನ ಕಟ್ ಮಾಡ್ಕೊಂಡಿರಲಿಲ್ಲ. ಟೋಟಲ್ 3rd ಸ್ಟೇಜ್ ಕಂಪ್ಲೀಟ್ ಆದಮೇಲೆ ನಾನಿಲ್ಲಿ ದಾರದ ಕಲರ್ನ ಚೇಂಜ್ ಮಾಡ್ಕೊಳ್ತಾ ಇರೋವಂಥದ್ದು. ಹಾಗಾಗಿ ನಾನು 3ನೇ ಸ್ಟೇಜ್ ಕಂಪ್ಲೀಟ್ ಆದಮೇಲೆ 2 ಸಲ ಚೈನ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿ ಲಾಕ್ ಮಾಡ್ಕೊಂಡಿದ್ದೀನಿ. ಈ ಥರ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅಲ್ವಾ ಅದು ನಾವು ಜಾಯಿನ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಲಾಸ್ಟಲ್ಲಿ ಫ್ಯಾಬ್ರಿಕ್ ಗ್ಲೂ ಹಾಕಿ ಅದನ್ನು ಫಿಕ್ಸ್ ಮಾಡ್ಬೋದು. ಸೊ ಈ ರೀತಿ ಆರ್ಚಸ್ ಬರುತ್ತೆ. 3ನೇ ಸ್ಟೆಪ್ಪಿಗೆ ನಾನು ದಾರದ ಕಲರ್ನ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಪಲ್ಲು ಕಲರ್ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಏನು ಲಾಕ್ ಮಾಡ್ಕೊಂಡಿದ್ದೆ ಅಲ್ಲಿಗೆ ದಾರನ ಲಾಕ್ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಒಳಗಡೆ ಒಂದು ಸಲ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಮತ್ತೆ 4 ಚೈನ್ ಹಾಕಿ ನೆಕ್ಸ್ಟ್ 4 ಚೈನ್ ಹಾಕಿ ನಾನು 4 ಚೈನ್ ಹಾಕ್ಕೊಂಡಿದ್ದಲ್ಲ ಆ ಗ್ಯಾಪ್ ಒಳಗಡೆ ಹೋಗಿ ಇದನ್ನು ಲಾಕ್ ಮಾಡ್ತಾಯಿದ್ದೀನಿ. ನಾನು ಇಲ್ಲೂ ಕೂಡ ಲಾಕ್ ಮೇಲೆ ಲಾಕ್ ಮಾಡ್ತಾಯಿಲ್ಲ, ಜೊತೆಗೆ ಸ್ಟಾರ್ಟಿಂಗ್ ಏನು ಬೇಸ್ ಲೈನಿಂದ ನಾನು ತೊಗೊಳ್ತಾ ಇಲ್ಲ, 3ನೇ ಸ್ಟೆಪ್ ಏನು ಮಾಡಿದ್ವಿ ಅಲ್ಲಿಗೆ ಮಾತ್ರ ಲಾಕ್ ಮಾಡ್ಕೊಳ್ತಾ ಇರೋವಂಥದ್ದು. ಅಲ್ಲಿಂದ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಸೊ ಲಾಸ್ಟ್ ಸ್ಟೆಪ್ಪಲ್ಲಿ ನಾನೇನು ಬೇಸ್ ಲೈನು ಮತ್ತು ಸೆಕೆಂಡ್ ಸ್ಟೆಪ್ಪಿಗೆ ನಾನು ಲಾಕ್ ಮಾಡ್ಕೊಂಡಿದ್ದೆ ಅದನ್ನು ಬಿಟ್ಬಿಟ್ಟು ತ್ರಿಬಲ್ ಕ್ರೋಶ ಏನು ಹಾಕಿದ್ನಲ್ವ ಫಸ್ಟ್ ತ್ರಿಬಲ್ ಕ್ರೋಶ ಮತ್ತು ಸೆಕೆಂಡ್ ತ್ರಿಬಲ್ ಕ್ರೋಶ ಗ್ಯಾಪ್ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ ಅಲ್ಲೋಗಿ ನಾನು ಒಂದು ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಅಲ್ಲಿ 2 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಡಬಲ್ ಕ್ರೋಶ ಮಾಡ್ಕೊಂಡಿದ್ದಲ್ಲ ಅದ್ರ ಕೆಳಗಡೆ ಒಂದು ಗ್ಯಾಪ್ ಇರುತ್ತೆ, ಅಲ್ಲಿ ಹೋಗಿ ದಾರನ ತೊಗೊಂಡು ಬಂದು ನಾನಿಲ್ಲಿ ಡಬಲ್ ಕ್ರೋಶ ಮಾಡ್ಕೊಳ್ತಾ ಇಲ್ಲ, ಹಾಗೆ ಸೂಜಿ ಮೇಲೆ ಆ ದಾರನ ಇಟ್ಕೊಳ್ತೀನಿ. ಸೂಜಿ ಮೇಲೆ ದಾರ ಸುತ್ತಕೊಂಡು ಡಬಲ್ ಕ್ರೋಶ ಮಾಡಿದ್ದು ಆ ಗ್ಯಾಪ್ ಒಳಗಡೆ ಹೋಗಿ ದಾರ ತೊಗೊಂಡು ಬಂದು ಸೂಜಿ ಮೇಲೆ ಹಾಗೆ ಇಟ್ಕೊಳ್ಬೇಕು. ಮತ್ತು ಸೂಜಿ ಮೇಲೆ ದಾರ ಸುತ್ತಕೊಂಡು ಸೇಮ್ ಗ್ಯಾಪ್ಗೆ ಹೋಗಿ ದಾರನ ತೊಗೊಂಡು ಬಂದು ಅದನ್ನು ಕೂಡ ಹಾಗೆ ಇಟ್ಕೊಳ್ಬೇಕು. ಇದೇ ರೀತಿ ನಾನು ಒಟ್ಟು 4 ಟೈಮ್ಸ್ ಮಾಡ್ಕೊಳ್ತೀನಿ. ಸೊ ಬೇಕಂದರೆ 5 ಟೈಮ್ಸ್ ಕೂಡ ಮಾಡ್ಕೊಳ್ಬೋದು. ಇದನ್ನು ಪಫ್ ಡಿಸೈನ್ ಅಂತೇಳಿ ಕರೀತಾರೆ. ಸೊ ನಿಮಗೆ ತಿಕ್ಕಾಗಿ ಬರಬೇಕು ಪಫ್ ಅಂತ ಹೇಳಿದ್ರೆ 5 ಟೈಮ್ಸ್ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ 4 ಟೈಮ್ಸ್ ಆ ಥರ ಮಾಡಿಕೊಂಡು ಅದಾದಮೇಲೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಆ 4 ಟೈಮ್ಸ್ ಏನು ದಾರ ಹಾಗೆ ಇಟ್ಕೊಂಡಿರ್ತೀವಲ್ಲ ಅದರೊಳಗಡೆಯಿಂದ ಆ ದಾರ ಆಚೆ ಬರಬೇಕು, ಪಾಸಾಗಿ ನೀಟಾಗಿ ಆಚೆ ಬರಬೇಕು. ಆ ರೀತಿ ಆಚೆಗೆ ಬಂದ ಮೇಲೆ ನಾನು ಅದನ್ನು ಕೂಡ ಒಂದು ಲಾಕ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಮಾಡಿದ್ರೆ ಒಂದು ಪಫ್ ಆಗುತ್ತೆ, ಒಂದು ಪಫ್ ಡಿಸೈನ್ ಆಗಿ ಬರುತ್ತೆ. ಬೇಕಿದ್ರೆ ನೀವು 4 ಟೈಮ್ಸ್ ಮಾಡಿರೋದನ್ನ 5 ಟೈಮ್ಸ್ ಕೂಡ ಮಾಡಿಕೊಂಡ್ರೆ ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಅಲ್ಲಿಂದ ಒಂದು ಸ್ಮಾಲ್ ಬೀಡನ್ನ ನಾನು ಸ್ವಲ್ಪ ದಾರನ ಮೇಲೆ ಮಾಡಿ ಒಂದು ಸ್ಮಾಲ್ ಬೀಡನ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡಾದಮೇಲೆ ಸೊ ಇಲ್ಲಿ ನಾನು ಬೀಡನ್ನ ಲಾಕ್ ಮಾಡ್ಕೊಳ್ತಲ್ಲ, ಬೀಡ ಹಾಕ್ಕೊಂಡಾದ್ಮೇಲೆ ಹಾಗೆ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ನೆಕ್ಸ್ಟ್ ತ್ರಿಬಲ್ ಕ್ರೋಶ ಗ್ಯಾಪ್ ಏನಿದೆಯಲ್ಲ ಅದನ್ನು ಸ್ಕಿಪ್ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ತ್ರಿಬಲ್ ಕ್ರೋಶ ಗ್ಯಾಪ್ ಏನಿದೆಯಲ್ಲ ಅಲ್ಲಿ ಹೋಗಿ ದಾರ ತೊಗೊಂಡು ಬಂದು ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಸೊ ಡಬಲ್ ಕ್ರೋಶ ಮಾಡ್ಕೊಂಡಾದಮೇಲೆ ಅಲ್ಲಿಂದ 2 ಚೈನನ್ನು ಹಾಕ್ಕೊಳ್ಳೋವಂಥದ್ದು. ಒಂದು ತ್ರಿಬಲ್ ಕ್ರೋಶ ಏನಿದೆ ಗ್ಯಾಪ್ ಬಿಟ್ಕೊಳ್ತಾ ಹೋಗಬೇಕಾಗುತ್ತೆ, ಯಾಕೆಂದರೆ ಇಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡಿರ್ತೀವಲ್ವ. ಸೊ ಹಾಗಾಗಿ ಟೋಟಲ್ 12 ತ್ರಿಬಲ್ ಕ್ರೋಶ ಗ್ಯಾಪಲ್ಲಿ 6 ಪಫ್ ಡಿಸೈನು ಬರುತ್ತೆ. ಸೊ ಅಲ್ಲಿಂದ ಸೂಜಿ ಮೇಲೆ ಒಂದು ಸಲ ದಾರ 2 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಹಾಗೆ ಆ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಹಾಗೆ ಇಟ್ಕೊಳ್ಬೇಕು. ಯಾವುದೇ ರೀತಿ ಡಬಲ್ ಕ್ರೋಶ ಮಾಡೋಂಗಿಲ್ಲ. ಟೋಟಲ್ 4 ಟೈಮ್ಸ್ ಆದಮೇಲೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಆ 4 ಟೈಮ್ಸ್ ಏನು ನಾನು ಹಾಗೆ ಇಟ್ಕೊಂಡಿದ್ದೆ ದಾರ ಅದು ಪೂರ್ತಿಯಾಗಿ
ಹೊರಗಡೆ ಬರೋ ಥರ ನಾನು ದಾರನ ಪಾಸ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಒಂದು ಲಾಕ್ ಮಾಡ್ಕೊಳ್ತೀನಿ. ಸೊ ದಾರ ಆದಷ್ಟು ಎಲ್ಲನೂ ಹೊರಗಡೆ ಬರೋ ಥರ ನೋಡ್ಕೊಳ್ಳಿ, ಇಲ್ಲ ಅಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಮತ್ತು ದಾರ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀಟಾಗಿ ನೋಡಿಕೊಂಡು ಪಫ್ ಡಿಸೈನ್ ಸ್ಟಾರ್ಟಿಂಗ್ ಒಂದೆರಡು ಆರ್ಚ್ ಮಾಡೋವರೆಗೂ ಸ್ವಲ್ಪ ಕಷ್ಟ ಅನಿಸುತ್ತೆ, ಆಮೇಲೆ ನಮಗೆ ಅದು ಸುಲಭ ಆಗಿಬಿಡುತ್ತೆ. ನೆಕ್ಸ್ಟು ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟು 3 ಟ್ರಿಬಲ್ ಕ್ರೋಶಾ ಗ್ಯಾಪ್ ಏನಿದೆ ಅದನ್ನು ಸ್ಕಿಪ್ ಮಾಡಿ ಅದರ ನೆಕ್ಸ್ಟ್ ಟ್ರಿಬಲ್ ಕ್ರೋಶಾ ಗ್ಯಾಪಲ್ಲಿ ಹೋಗಿ 2 ಟೈಮ್ಸ್ ಡಬಲ್ ಕ್ರೋಶಾನ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ 2 ಚೈನ್ ಮತ್ತು ಅಗೇನ್ ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಹಾಗೆ ಇಟ್ಕೊಳ್ಬೇಕು, ಹಾಗೆ ಇಟ್ಕೊಳ್ತಾ ಹೋಗಬೇಕು. ಸೊ 4 ಟೈಮ್ಸ್ ಹಾಗೆ ಆದಮೇಲೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಆ 4 ಏನು ಥ್ರೆಡ್ ಇರುತ್ತೆ ಅದರೊಳಗಡೆಯಿಂದ ನಾವು ದಾರನ ಪಾಸ್ ಮಾಡ್ಕೊಂಡು ಈಚೆ ತಂದು ಒಂದು ಲಾಕ್ ಮಾಡ್ಕೊಳ್ಳೋದು, ಮತ್ತು ದಾರನ ಮೇಲೆ ಮಾಡಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಇದೇ ರೀತಿ ನಾನು ಟೋಟಲ್ 12 ಟ್ರಿಬಲ್ ಕ್ರೋಶಾ ಗ್ಯಾಪ್ ಒಳಗಡೆ 6 ಪಫನ್ನು ಮಾಡ್ಕೊಂಡಿದ್ದೀನಿ. ಪಫ್ ಡಿಸೈನನ್ನು 5 ಬೀಡ್ ಬರುತ್ತೆ. ಸೊ ಅದಾದಮೇಲೆ ನಾನು ಆರ್ಚನ್ನ ಎಂಡ್ ಮಾಡ್ಕೊಳ್ಳೋವಾಗ ನೆಕ್ಸ್ಟು 4 ಚೈನ್ ಏನು ಹಾಕಿದ್ನಲ್ವ, ಸೊ ಅದರೊಳಗಡೆ ಹೋಗಿ ನಾನು ಲಾಕ್ ಮಾಡ್ಕೊಳ್ತೀನಿ. 2 ಟೈಮ್ಸ್ 4 ಚೈನ್ ಇದೆ ಅಲ್ವಾ, ಸೊ ಅಲ್ಲಿ ಸ್ಟಾರ್ಟಿಂಗ್ 4 ಚೈನ್ ಇದೆ, ಅಲ್ಲಿ ಹೋಗಿ ನಾನು ಆರ್ಚನ್ನ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಮತ್ತೆ 4 ಚೈನ್ ಅಥವಾ 3 ಚೈನ್ ತುಂಬ ಹತ್ರ ಬಂತು ಅಂತ ಹೇಳಿದ್ರೆ 3 ಚೈನ್ ಕೂಡ ಹಾಕ್ಕೊಳ್ಬೋದು. ಸೊ ಇಲ್ಲಿ ನಾನು 4 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ ಹಾಕಿ ನೆಕ್ಸ್ಟ್ 4 ಚೈನ್ ಹಿಂಗೆ ಗ್ಯಾಪ್ ಇದೆ ಅದರೊಳಗಡೆ ಹೋಗಿ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಈ ಸ್ಪೇಸ್ ಏನಿದೆ ಅಲ್ವಾ ಅದು ಕುಚ್ಚು ಕಟ್ಟೋದಕ್ಕೆ ಆಗುತ್ತೆ. ಸೊ ಅಷ್ಟು ಚಿಕ್ಕದಾಗಿ ಕುಚ್ಚು ಕಟ್ಟೋಕ್ಕಾಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಚೈನ್ನ ನಾವು ಹೆಚ್ಚಿಗೆ ಕಮ್ಮಿ ಮಾಡ್ಕೊಳ್ಬೋದು, ಬಟ್ ಅಷ್ಟು ಸ್ಪೇಸ್ ಸಾಕಾಗುತ್ತೆ ಕುಚ್ಚು ಕಟ್ಟೋದಕ್ಕೆ. ಅಲ್ಲಿಂದ ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಸ್ಟಾರ್ಟಿಂಗ್ ಹೇಗೆ ನಾವು ಆರ್ಚನ್ನು ಸ್ಟಾರ್ಟ್ ಮಾಡ್ಕೊಂಡ್ವಿ ಅಲ್ವಾ, ಸೊ ಬೇಸ್ ಲೈನು ಸೆಕೆಂಡ್ ಸ್ಟೆಪ್ ಏನಿದೆ ಅದನ್ನು ಲಾಕ್ ಮಾಡಿರೋದನ್ನ ಬಿಟ್ಟು ನೆಕ್ಸ್ಟು ಟ್ರಿಬಲ್ ಕ್ರೋಶಾ ಮತ್ತು ಫಸ್ಟು ಸೆಕೆಂಡು ಟ್ರಿಬಲ್ ಕ್ರೋಶಾ ಮಧ್ಯೆ ಹೋಗಿ ದಾರ ತಂದು ಒಂದು ಡಬಲ್ ಕ್ರೋಶಾ, ಅಲ್ಲಿಂದ ಹಾಗೆ 2 ಚೈನ್ ಸೂಜಿ ಮೇಲೆ ದಾರ ಸುತ್ತಕೊಂಡು 4 ಟೈಮ್ಸ್ ಹಾಗೆ ತಂದು ಇಟ್ಕೊಂಡು ಲಾಸ್ಟಲ್ಲಿ ಆ 4 ಟೈಮ್ಸ್ ಏನು ದಾರ ಇಟ್ಕೊಂಡಿದ್ವೋ ಅದೆಲ್ಲ ಸೇರಿಸಿ ದಾರ ಹೊರಗಡೆ ಬರೋ ಥರ ತೊಗೊಳ್ಬೇಕು. ಮತ್ತು ಆ ದಾರನ ಕೂಡ 1 ಟೈಮ್ ಸಿಂಗಲ್ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಬೇಕು. ಅಲ್ಲಿಂದ ದಾರ ಸ್ವಲ್ಪ ಮೇಲೆ ಮಾಡಿ ಒಂದು ಸ್ಮಾಲ್ ಬೀಡನ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ಮೀಡಿಯಮ್ ಬೀಡ್ ಕೂಡ ಇಲ್ಲಿ ನಾವು ಹಾಕ್ಕೊಳ್ಬೋದು, ಬಟ್ ನಾನಿಲ್ಲಿ ಸ್ಮಾಲ್ ಬೀಡನ್ನ ಇಲ್ಲಿ ಹಾಕ್ಕೊಳ್ತಾ ಇರೋವಂಥದ್ದು. ಇದೇ ರೀತಿ ನಾನು ಸ್ಯಾರಿ ಫುಲ್ಲು ಡಿಸೈನ್ನ ಕಂಪ್ಲೀಟ್ ಮಾಡ್ತೀನಿ. ಸೊ ನೋಡ್ಬೋದು ಇವಾಗ ಸ್ಯಾರಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಸೊ ನಾವು ಪಫ್ ಹಾಕುವಾಗ ಎಲ್ಲೂ ಕೂಡ ದಾರ ಬಿಡ್ದಂಗೆ ನೋಡಿಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸಮ್ಟೈಮ್ಸ್ ಅದು ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಪಫ್ ಡಿಸೈನ್ ಕಲಿಯುವಾಗ, ಬಟ್ ಹೋಗ್ತಾ ಅದು ನೀಟಾಗಿ ನಮಗೆ ಗೊತ್ತಾಗುತ್ತೆ. ನನಗೂ ಕೂಡ ಸ್ಟಾರ್ಟಿಂಗ್ ಸ್ವಲ್ಪ ಗೊತ್ತಾಗ್ತಾ ಇರಲಿಲ್ಲ, ಬಟ್ ಇವಾಗ ನೀಟಾಗಿ ಪಫ್ ಡಿಸೈನನ್ನು ಹಾಕ್ಕೊಳ್ತೀನಿ. ಇದಕ್ಕೆ ಕುಚ್ಚು ಕಟ್ಟಿ ಕೂಡ ತೋರಿಸ್ತೀನಿ ನಾನು ಯಾವ ರೀತಿ ಕಾಣುತ್ತೆ ಅಂತ. ಈ ಒಂದು ಡಿಸೈನ್ಗೆ ನಾನು ಚಾರ್ಜ್ ಮಾಡ್ತೀನಿ ಅನ್ನೋದಾದರೆ 500 ರೂಪೀಸ್ ಚಾರ್ಜ್ ಮಾಡ್ತೀನಿ. ಸೊ ನೋಡ್ಬೋದು ಫೈನಲ್ ಫಿನಿಶ್ ಆದಮೇಲೆ ಈ ರೀತಿಯಾಗಿ ಬಂದಿದೆ. ಇಲ್ಲಿ ಸ್ಯಾರಿ ಕಲರ್ ಮತ್ತು ಪಲ್ಲು ಕಲರ್ ಎರಡೂ ಸೇರಿ ಕುಚ್ಚನ್ನ ನಾನು 150 ದಾರ ತೊಗೊಂಡು ಕಟ್ಟಿರೋ ಅಂಥದ್ದು. ಫೈನಲ್ ಲುಕ್ ಈ ರೀತಿಯಾಗಿ ಬಂದಿದೆ. ಯಾವ ರೀತಿ ಡಿಸೈನ್ ಬಂದಿದೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.